ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಕಾವೇರಿರುವಂತಹ ಸಿಎಂ ಕುರ್ಚಿ ಕದನ ತಣ್ಣಗಾಗುವ ಮೊದಲೇ ಹೈಕಮಾಂಡ್ ನಾಯಕರಿಗೆ ಮತ್ತೊಂದು ಮಹಾ ಸಂಕಟ ಎದುರಾಗಿದೆ. ಇದು ಹೈಕಮಾಂಡ್ ನಾಯಕರು ಮಾತ್ರವಲ್ಲ, ಸಿಎಂ ಸಿದ್ದರಾಮಯ್ಯ ಅವರಿಗೂ ಕೂಡ ಒಂದು ರೀತಿ ಸಂಕಷ್ಟವಾಗಿದೆ. ಇಷ್ಟಕ್ಕೂ ಹೈಕಮಾಂಡ್ಗೆ ಎದುರಾಗಿರುವಂತಹ ಆ ಹೊಸ ಸಂಕಷ್ಟವಾದ್ರೂ ಯಾವುದು? ಅದು ಸಿಎಂ ಸಿದ್ದರಾಮಯ್ಯ ಅವರಿಗೂ ಹೇಗೆ ಸಂಕಷ್ಟವಾಗಿ ಪರಿಣಮಿಸಿದೆ? ಹಾಗಾದ್ರೆ ಡಿಕೆ ಮುನ್ನಡೆಯನ್ನ ಸಾಧಿಸಿದ್ರಾ? ಎಸ್ ವೀಕ್ಷಕರೇ, ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನೀವು ನೋಡ್ತಾ ಇದ್ದೀರಾ ಫೋಕಸ್ ಟಿವಿ. ನಾನು ಪವಿತ್ರ. ಸಿಎಂ ಸಿದ್ದರಾಮಯ್ಯ ಅವರು ದೇವರಾಜು ಅರಸು ಅವರ ದಾಖಲೆಯನ್ನ ಮುರಿದಿದ್ದಾರೆ. ಈ ಮೂಲಕ ಅವರು ರಾಜ್ಯದ ದೀರ್ಘಾವಧಿ ಸಿಎಂ ಅನ್ನುವಂತ ದಾಖಲೆಯನ್ನ ಬರೆದಿದ್ದಾರೆ. ಇದನ್ನೇ ಅಸ್ತ್ರವಾಗಿಸಿಕೊಂಡು ಡಿಕೆ ಶಿವಕುಮಾರ್ ಸಿಎಂ ಸೀಟಿಗೆ ಡಿಮ್ಯಾಂಡ್ ಅನ್ನ ಮಾಡ್ತಾ ಇದ್ದಾರೆ. ಇದನ್ನ ಹೇಗೆ ಪರಿಹರಿಸೋದು ಅಂತ ಹೇಳಿ ಹೈಕಮಾಂಡ್ ನಾಯಕರು ತಲೆ ಬಿಸಿ ಮಾಡ್ಕೊಂಡಿದ್ದಾರೆ. ಇದು ಹೀಗಿರುವಾಗಲೇ ರಾಹುಲ್ ಗಾಂಧಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಭೇಟಿಯಾಗಲಿದ್ದಾರೆ. ಮೂವರು ಸುದೀರ್ಘ ಮಾತುಕತೆಯನ್ನ ನಡೆಸಲಿದ್ದಾರೆ. ಈ ಸಮಸ್ಯೆ ಪರಿಹರಿಸಲು ಮಾರ್ಗೋಪಾಯವನ್ನ ಕಂಡುಕೊಂಡಿದ್ದಾರೆ ಎನ್ನಲಾಗಿದೆ. ಈ ಮಧ್ಯೆ ಹೈಕಮಾಂಡ್ಗೆ ಒಂದು ಧರ್ಮ ಸಂಕಟ ಎದುರಾಗಿದೆ. ಅದೇನು ಅಂದ್ರೆ ಸಂಪುಟ ಸಂಕಟ. ಹೌದು, ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಅವರ ಮಧ್ಯೆ ಸಂಪುಟ ಸರ್ಕಸ್ನ ಪೈಪೋಟಿಯು ಶುರುವಾಗಿದೆ. ತಮ್ಮ ಬೆಂಬಲಿಗರನ್ನ ಸಂಪುಟದಲ್ಲೇ ಇರುವಂತೆ ನೋಡಿಕೊಳ್ಳಲು ಹಾಗೂ ಸಂಪುಟ ವಿಸ್ತರಣೆಯಾದ್ರೆ ತಮ್ಮವರನ್ನ ಸೇರಿಸಲು ಇಬ್ಬರೂ ನಾಯಕರು ನಾನಾ ನೀನಾ ಅಂತ ಹೇಳಿ ಪ್ರತಿಷ್ಠೆಗೆ ಬಿದ್ದಿದ್ದಾರೆ ಎನ್ನಲಾಗಿದೆ. ಇದು ರಾಜ್ಯ ಪ್ರವಾಸದಲ್ಲಿರುವಂತಹ ರಾಹುಲ್ ಗಾಂಧಿಗೆ ಧರ್ಮ ಸಂಕಟವಾಗಿದೆ. ಸಿಎಂ ಸಿದ್ದರಾಮಯ್ಯ ಅವರಿಗೆ ಇದು ಹೇಗೆ ಧರ್ಮ ಸಂಕಟವಾಗಿದೆ ಅಂದ್ರೆ, ಸಂಪುಟ ಸರ್ಜರಿ ಆದ್ರೆ ತಮ್ಮವರನ್ನ ರಕ್ಷಿಸಿಕೊಳ್ಳೋದು, ವಿಸ್ತರಣೆ ಆದ್ರೆ ತಮ್ಮವರನ್ನ ಸೇರಿಸೋದು, ಇನ್ನೂ ಪ್ರಮುಖವಾಗಿ ನಾಯಕತ್ವ ಬದಲಾವಣೆಗೆ ರಾಹುಲ್ ಗಾಂಧಿ ಒಪ್ಪಿಗೆಯನ್ನ ಸೂಚಿಸಿದ್ದಲ್ಲಿ ತಮ್ಮ ಆಪ್ತರನ್ನ ರಕ್ಷಿಸಿಕೊಳ್ಳೋದೇ ಸಿದ್ದರಾಮಯ್ಯಗೆ ಸವಾಲಾಗಲಿದೆ. ತಾವೇ ಸಿಎಂ ಕುರ್ಚಿಯಲ್ಲಿದ್ರೆ ಎಲ್ಲವೂ ಸರಿ, ಆದ್ರೆ ಹಾಗೊಮ್ಮೆ ಅದೇ ಸೀಟನ್ನ ಬಿಟ್ಟು ಕೊಡಬೇಕಾಗಿ ಬಂದ್ರೆ ಅದೇ ಧರ್ಮ ಸಂಕಟ. ಇಂತಹ ಸಂದಿಗ್ಧ ಸ್ಥಿತಿಯಲ್ಲಿ ಸಿಎಂ ಸಿದ್ದರಾಮಯ್ಯ ಇದ್ದಾರೆ ಎನ್ನಲಾಗಿದೆ. ಆದ್ರೆ ಇದೆಲ್ಲವೂ ಹೈಕಮಾಂಡ್ ನಾಯಕರ ನಿರ್ಧಾರದ ಮೇಲೆ ನಿಂತಿದೆ. ಇನ್ನೊಂದು ಕಡೆ ಕೆಪಿಸಿಸಿ ಅಧ್ಯಕ್ಷರೂ ಆಗಿರುವಂತಹ ಡಿಸಿಎಂ ಡಿಕೆ ಶಿವಕುಮಾರ್ ಅವರಿಗೂ ಇಂತಹದ್ದೇ ಸವಾಲುಗಳಿದ್ರೂ ಆ ಎಲ್ಲದಕ್ಕಿಂತ ಹೆಚ್ಚಾಗಿ ತಾವು ಸಿಎಂ ಆಗೋದು ಪ್ರಮುಖ ವಿಷಯ. ಆ ಬಳಿಕ ಬೆಂಬಲಿಗ ಸಚಿವರು ಶಾಸಕರ ಮಾತು. ಹಾಗಾಗಿ ಡಿಕೆ ಶಿವಕುಮಾರ್ ಭಾರಿ ಸಿದ್ಧತೆಯೊಂದಿಗೆ ರಾಹುಲ್ ಗಾಂಧಿ ಜೊತೆ ಚರ್ಚಿಸಲಿದ್ದಾರೆ ಎನ್ನಲಾಗಿದೆ. ಆದರೆ ಇದೆಲ್ಲದರ ನಡುವೆ ರಾಹುಲ್ ಗಾಂಧಿ ಅವರು ರಾಜ್ಯ ಪ್ರವಾಸವನ್ನ ಕೈಗೊಂಡಿದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರಿಗೆ ಸಮಯಾವಕಾಶ ಎನ್ನಲಾಗಿದೆ. ತಾವಾಗಿಯೇ ದೆಹಲಿಗೆ ಅಲ್ಲಿದ್ರು ಕೂಡ ಸಿಗದಂತಹ ರಾಹುಲ್ ಗಾಂಧಿ ತಾವಾಗಿಯೇ ರಾಜ್ಯಕ್ಕೆ ಬರ್ತಾ ಇದ್ದಾರೆ. ಇದು ಡಿಕೆ ಶಿವಕುಮಾರ್ ಅವರಿಗೆ ಸುವರ್ಣಾವಕಾಶ. ಹಾಗಾಗಿಯೇ ಈಗಾಗಲೇ ಒಕ್ಕಲಿಗ ಟ್ರಂಪ್ ಕಾರ್ಡ್ ಬಳಸಿರುವಂತಹ ಡಿಕೆ ಶಿವಕುಮಾರ್ ಈಗ ನೇರವಾಗಿ ರಾಹುಲ್ ಗಾಂಧಿ ಬಳಿಯೇ ನಿರ್ಧರಿಸಿಕೊಳ್ಳಲು ದೃಢ ಸಂಕಲ್ಪ ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಸಿಎಂ ಕುರ್ಚಿ ಕದನ ಸದ್ಯಕ್ಕೆ ತಣ್ಣಗಾದಂತೆ ಕಂಡು ಬಂದ್ರು ಒಳಗೊಳಗೆ ಕೊತ ಕುಡಿತಾ ಇದೆ. ರಾಗ ಬರ್ತಿರೋದನ್ನೇ ಡಿಕೆ ಶಿವಕುಮಾರ್ ಅವಕಾಶ ಅಂದ್ಕೊಂಡಿದ್ರೆ ಹೈಕಮಾಂಡ್ಗೆ ಸಂಪುಟದ ಧರ್ಮ ಸಂಕಟ ಎದುರಾಗಿದೆ. ರಾಹುಲ್ ಗಾಂಧಿ ಬರ್ತಿರೋದೇ ಸಿದ್ದರಾಮಯ್ಯಗೆ ಧರ್ಮ ಸಂಕಷ್ಟವಾಗಿದೆ. ಎಲ್ಲಿ ರಾಗವನ್ನ ಬದಲಿಸ್ತಾರೋ, ಸಿಎಂ ಸೀಟು ಬಿಟ್ಟು ಕೊಡಿ ಅಂತಾರೋ ಅನ್ನುವಂತಹ ಭೀತಿ ಅವರಲ್ಲಿದೆ. ಜೊತೆಗೆ ಸಂಪುಟ ಪುನರ್ರಚನೆ ಆದ್ರೆ ತಮ್ಮವರನ್ನ ರಕ್ಷಿಸಿಕೊಳ್ಳೋದು ಹೇಗೆ ಸಿಎಂಗೆ ಸವಾಲಾಗಿದೆ. ರಾಜ್ಯ ಪ್ರವಾಸ ಸಿದ್ದು ಡಿಕೆ ಇಬ್ಬರಲ್ಲಿ ಯಾರಿಗೆ ಲಾಭ ಯಾರಿಗೆ ನಷ್ಟ ಅನ್ನೋದೇ ಸದ್ಯದ ಪ್ರಶ್ನೆಯಾಗಿದೆ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ರಿಪೋರ್ಟ್. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.